ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರಾಸ್ ಕಿಚನ್. ನಾನಿವತ್ತು ಮನೆಗೆ ಗೆಸ್ಟ್ ಬಂದಾಗ ಮತ್ತು ಮನೇಲಿ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಮುಖ್ಯವಾಗಿ ಬೇಕಾಗಿರೋದು ಚೂಡ. ಈ ಚೂಡ ರೆಸಿಪಿನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಕಾಮೆಂಟ್ ಮೂಲಕ ಹೇಗಾಗಿದೆ ಅಂತ ತಿಳಿಸಿ. ಈ ಚೂಡನ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ. ಇದನ್ನ ಮಾಡೋದು ತುಂಬಾ ಸಿಂಪಲ್ ಆಗಿದೆ. ಯಾವ ರೀತಿ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಮೊದಲು 1-2 ಸ್ಪೂನ್ ಸಾಸಿವೆ, 2 ಸ್ಪೂನ್ ಜೀರಿಗೆ, ಸ್ವಲ್ಪ ಅರಿಶಿನ, ರುಚಿಗೆ ಬೇಕಾದಷ್ಟು ಉಪ್ಪು, ಲಕ್ಷ್ಮೀರವರ ಹಿಂಗ್ ಪೌಡರ್, ಮತ್ತು 1 ಬೌಲ್ ಬೆಳ್ಳುಳ್ಳಿನ ಕುಟ್ಟಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಬೌಲ್ ಶೇಂಗಾಕಾಳು ಕಡಲೆ ಬೀಜ, 1 ಬೌಲ್ ಹುರ್ಗಡ್ಲೆ ಪುಟಾಣಿ ಕಾಳು, 1 ಬೌಲ್ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರುಚಿಗೆ ಬೇಕಾದಷ್ಟು ಸಕ್ಕರೆ ಪೌಡ್ರ್ ಮತ್ತು ರುಚಿಗೆ ಬೇಕಾದಷ್ಟು ಖಾರ, ಮತ್ತು ಫ್ರೀಡಮ್ ರವರ ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಲೀಟರ್ಗಿಂತಲೂ ಕಡಿಮೆ ಎಣ್ಣೆ ಸಾಕಾಗುತ್ತೆ. ಮತ್ತು 1 kg ಚೂಡ, 1 ಬೌಲ್ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. 1 ಕಡಾಯಿಗೆ ಎಣ್ಣೆ ಹಾಕ್ತಿದ್ದೀನಿ. ಅರ್ಧ ಲೀಟ್ರ್ಗಿಂತಲೂ ಕಡಿಮೆ ಎಣ್ಣೆ ಬೇಕಾಗುತ್ತೆ. ಒಂದು ಸೈಡ್ ಇದನ್ನ ಎಣ್ಣೆ ಬಿಸಿ ಮಾಡಲಿಕ್ಕಿಟ್ಟು ಇವಾಗ ಒಂದು ಬುಟ್ಟಿಗೆ ಅಥವಾ ಒಂದು ಪಾತ್ರೆಗೆ ಚೂಡನ ಹಾಕಿ ಅದ್ರ ಮೇಲೆ ಖಾರನ ಈ ರೀತಿ ಹಾಕಬೇಕು. ನಾನಿಲ್ಲಿ ಮನೇಲಿ ಇರುವ ಅಚ್ಚಗಾರದ ಪುಡಿ ಸ್ವಲ್ಪ ಮತ್ತು ಚಾರ್ಮಿನಾರ್ ಅವರ ಕೆಂಪುಗಾರನ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು ಅರಿಶಿನ ಇದ್ರ ಮೇಲೇ ಹಾಕಬೇಕು ಈ ರೀತಿ. ಇದಕ್ಕೆ ಹಿಂಗ್ ಪೌಡರ್ನ ಹಾಕ್ತಿದ್ದೀನಿ. ಇವಾಗಲೇ ಹಾಕ್ತೀನಿ ಇನ್ನು. ಇವಾಗ ಕಡಾಯಿ ಬಿಸಿಯಾಗಿದೆ. ಇದಕ್ಕೆ 1 ಬೌಲ್ ಕರಿಬೇವು ಸೊಪ್ಪು ತೊಗೊಂಡಿದ್ದು ಅದನ್ನ ಹಾಕಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಈ ರೀತಿ ಇದರಲ್ಲಿರೋ ಎಣ್ಣೆ ಎಲ್ಲ ಬಸಿದು ಈ ರೀತಿ ಎಲ್ಲ ಹಾಕಿದ್ವಲ್ವ ಅದ್ರ ಮೇಲೇ ಇದನ್ನೆಲ್ಲ ಹಾಕಬೇಕು. ಇವಾಗ ಮತ್ತು ಅದೇ ಕಡಾಯಿಗೆ ಶೇಂಗಾ ಕಾಳನ್ನ ಹಾಕ್ತಿದ್ದೀನಿ. ಇದನ್ನೂ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನೂ ಸಹ ಈಗ ಕರಿಬೇವು ಸೊಪ್ಪು ಹಾಕಿದ್ವಲ್ವ ಅದ್ರ ಮೇಲೇ ಇದನ್ನ ಹಾಕಬೇಕು. ಇವಾಗ ಇದಕ್ಕೆ ಪುಟಾಣಿ ಹಾಕ್ತಿದ್ದೀನಿ ಮತ್ತು ಫ್ರೈ ಮಾಡಲಿಕ್ಕೆ. ಇದೇ ಥರ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಅದ್ರ ಮೇಲೇ ಹಾಕಬೇಕು. ಕಲರು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಇದ್ರದ್ದು. ಇವಾಗ ಕೊಬ್ಬರಿನೂ ಸಹ ಅದೇ ರೀತಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದೇ ಕಡಾಯಿಗೆ 1-2 ಸ್ಪೂನ್ ಸಾಸಿವೆ ಮತ್ತು 2 ಸ್ಪೂನ್ ಜೀರಿಗೆನ ಹಾಕಿದ್ದೀನಿ. ಮತ್ತು ಪೇಸ್ಟ್ ಮಾಡಿಟ್ಕೊಂಡಿರುವ 1 ಬೌಲ್ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ವ ಅದನ್ನೆಲ್ಲ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಕಲರ್ ಬರಬೇಕು. ನೋಡ್ಬೋದು ಇದು ಯಾವ ಕಲರ್ ಕಾಣ್ತಿದೆ ಅಂತ. ಇದನ್ನೂ ಸಹ ಇದ್ರ ಮೇಲೇ ಹಾಕಬೇಕು. ಇವಾಗ ಸಾಸಿವೆ ಜೀರಿಗೆ ಇದ್ದಿದ್ದೆಲ್ಲ ಅದು ಎಣ್ಣೆ ಇತ್ತಲ್ವ ಆ ಎಣ್ಣೆನ ಇದ್ರ ಮೇಲೆ ಹಾಕಬೇಕು. ಅಂದರೆ ಹಾಕೋವಾಗನೇ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಅಂದರೆ ಖಾರದ ಜೊತೆ ಎಣ್ಣೆ ಸೇರಿದ್ರೆ ಕಲರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದನ್ನ ಹಾಕ್ತಾನೆ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಅಂದರೆ ಚೆನ್ನಾಗಿ ಕಲರ್ ಬರುತ್ತೆ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಸಕ್ಕರೆ ಪೌಡರ್ನ ಹಾಕ್ತಿದ್ದೀನಿ. ನೋಡ್ಬೋದು ನಿಮಗೆ ರುಚಿಗೆ ಬೇಕಾದಷ್ಟು ಎಷ್ಟು ಬೇಕು ಅಷ್ಟೇ ಹಾಕ್ಕೋಬೋದು. ಅಂದರೆ ಸ್ವಲ್ಪ ಜನರಿಗೆ ಜಾಸ್ತಿ ಸ್ವೀಟ್ ಸೇರುತ್ತೆ, ಸ್ವಲ್ಪ ಸ್ವೀಟ್ ಸೇರೋಂಗಿಲ್ಲ. ನೋಡ್ಬೋದು ನಿಮಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟೇ ಸಕ್ಕರೆ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡ್ಬೋದು ಗರಂ ಚೂಡ ರೆಡಿಯಾಗಿದೆ. ಈ ರೀತಿ ಮತ್ತಷ್ಟು ನನ್ನ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.